ಎಲ್ರಿಗೂ ಬೆಳಗಿನ ಶುಭೋದಯಗಳು ಮಕ್ಕಳೇ. ವೆಲ್ಕಮ್ ಟು ಆರ್ಮಿ ಫೌಂಡೇಶನ್ ಇಂಟರ್ನ್ಯಾಷನಲ್ ಸ್ಕೂಲ್. ಇವತ್ತಿನ ದಿನಾಂಕ 28 ಜನವರಿ 2022. ಇವತ್ತಿನ ವಾರ ಯಾವುದು ವಿಷಯ? ಕನ್ನಡ. ಈಗಾಗಲೇ ನೀವು FA3 ಟೆಸ್ಟ್ ನ ಮುಗಿಸಿದ್ದೀರಾ. ಎಲ್ಲ ಗುಡ್ ಮಾರ್ಕ್ಸ್ ಒಳ್ಳೆ ಮಾರ್ಕ್ಸ್ ತೆಗೆದಿದ್ದೀರಲ್ವಾ? ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಅಲ್ವಾ? ಇವತ್ತು ನಾವು ಒಂದು ಒಳ್ಳೆ ಪೋಯಮ್ ಅಂದ್ರೆ ಪದ್ಯನ, ಹೊಸ ಪದ್ಯನ ಮಾಡೋಣ. ಅದಕ್ಕೂ ಮುಂಚೆ ಕೆಲವೊಂದು ಪ್ರಶ್ನೆಗಳನ್ನ ನಾನು ಕೇಳಲಾ? ಎಸ್ ಮಕ್ಕಳೇ ಹೇಳಿ, ನಮ್ಮ ರಾಷ್ಟ್ರೀಯ ಹಬ್ಬ ಯಾವ್ದು? ಸ್ವಾತಂತ್ರ್ಯ ದಿನಾಚರಣೆ, ಎಸ್ ಗಣರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ, ಗಾಂಧಿ ಜಯಂತಿ ಅಲ್ವಾ? ಇನ್ನು ನಮ್ಮ ನಾಡ ಹಬ್ಬ ಯಾವ್ದು? ದೀಪಾವಳಿ, ದಸರಾ, ಸಂಕ್ರಾಂತಿ, ಶಿವರಾತ್ರಿ. ಹೌದು, ಇಷ್ಟೆಲ್ಲ ಹಬ್ಬಗಳಿದ್ದಾವೆ ಅಲ್ವಾ ನಮ್ಮ ನಾಡ ಹಬ್ಬಗಳು? ಹೌದು ಅಲ್ವಾ? ಹಬ್ಬಗಳು ಹಲವಾರು ಹಬ್ಬಗಳಿದ್ದಾವೆ. ಪ್ರತಿಯೊಂದು ಹಬ್ಬಕ್ಕೂ ನಾವು ಒಂದೇ ತರ ಇರ್ತೀರಾ? ಒಂದೇ ತರ ಸೆಲೆಬ್ರೇಟ್ ಮಾಡ್ತೀರಾ? ಎಸ್ ಇಲ್ಲ. ದೀಪಾವಳಿಯಲ್ಲಿ ಏನ್ ಮಾಡ್ತೀರಿ ಮಕ್ಕಳೇ? ನಾವು ಎಸ್ ಪಟಾಕಿನ ಹಚ್ತೀರಾ. ಅದಕ್ಕೆ ಇನ್ನ ತಿಂಡಿಗಳೆಲ್ಲ ಕಜ್ಜಾಯ ಮಾಡ್ತೀರಾ ಹಬ್ಬ ಇದ್ದಾಗ ಅಲ್ವಾ? ಎಸ್ ಅನ್ನು ಡಿಫ್ರೆಂಟ್ ಅಂದ್ರೆ ಬೇರೆ ಬೇರೆ ತರ ಫುಡ್ಸ್ ಪ್ರಿಪೇರ್ ಮಾಡ್ತೀರಾ ತಾನೆ? ರೆಡಿ ಮಾಡ್ತೀರಾ ತಾನೆ? ಇನ್ನು ಯುಗಾದಿನಲ್ಲಿ ಏನ್ ಮಾಡ್ತೀರಾ ನೀವು? ಒಬ್ಬಟ್ಟು ಮಾಡ್ತಾರೆ. ದೆನ್ ಯುಗಾದಿ ನಮಗೆ ಹೊಸ ವರ್ಷ ಇದ್ದಂಗೆ ಅಲ್ವಾ? ಇನ್ನು ಗಣೇಶ ಹಬ್ಬದ ದಿನ ಏನ್ ಮಾಡ್ತೀರಿ? ಗಣೇಶ ಕಡ್ಬು ಮಾಡ್ತೀರಿ, ಮೋದಕ ಮಾಡ್ತೀರಿ, ಗಣೇಶನ ಇಡ್ತೀವಿ. ಗಣೇಶಗೆ ಒಂದ್ ವಾರ ಪೂರ್ತಿ ಪೂಜೆ ಮಾಡ್ತಾರೆ. ಹಾಗೆ ಗಣೇಶನ ಬಿಡೋ ಟೈಮಲ್ಲಿ ಊಟ ಎಲ್ಲ ಹಾಕಿಸ್ತಾರೆ. ಪೂಜೆಗಳು ಒಂದೊಂದ್ ದಿನ ಒಬ್ಬೊಬ್ರು ಇಟ್ಕೊಂಡಿರ್ತಾರೆ ಅಲ್ವಾ? ಕೊನೆಗೆ ನೀರು ಕರ್ಕೊಂಡು ಹೋಗಿ ಮುಳುಗಿಸ್ಬಿಟ್ಟು ಗಣೇಶನ ಬರ್ತೀರಾ ಅಲ್ವಾ? ಇನ್ನು ಶಿವರಾತ್ರಿಗೆ ಏನ್ ಮಾಡ್ತೀರಾ? ಶಿವನ್ ಟೆಂಪಲ್ ಹೋಗ್ತೀರಾ ಅಲ್ವಾ? ಜಾತ್ರೆಗಳು ನಡೆಯುತ್ತಿರ್ತದೆ ಕೆಲವೊಂದು ಜಾಗದಲ್ಲಿ. ಎಸ್ ಅನ್ನು ಇನ್ನು ನಿಮ್ಗೆ ಏನೇನ್ ಬೇಕೋ ಅದ್ ಮಾಡ್ಕೊಂಡು ಮನೇಲಿ ತಿಂತೀರಾ ಅಲ್ವಾ? ಅದಕ್ಕೆ ಹಲವಾರು ಹಬ್ಬಗಳಿದ್ದಾವೆ. ಆ ಹಬ್ಬಗಳಿಗೆ ಒಂದೊಂದು ಹಬ್ಬ ಸಹ ವಿಶೇಷವಾದಂತಹ ಪೂಜೆಗಳನ್ನ ಮಾಡ್ತೀರಿ, ತಿಂಡಿ ತಿನಿಸುಗಳನ್ನ ಮಾಡ್ತೀರಿ ಅಲ್ವಾ ಮಕ್ಕಳೇ? ಎಸ್ ಅದೇ ತರ ಇವತ್ತಿನ ಪೋಯಮ್ ಅಲ್ಲಿ ಅಂದ್ರೆ ಇವತ್ತೊಂದು ಪದ್ಯ ಇದೆ. ಅದು ಬಂದ್ಬಿಟ್ಟು ಸಂಕ್ರಾಂತಿ ಹಬ್ಬಕ್ಕೆ ಸಂಬಂಧಿಸಿರುವಂತಹ ಒಂದು ಪದ್ಯ. ಯಾವ್ದಪ್ಪ? ಸಂಕ್ರಾಂತಿ. ಹಬ್ಬಗಳು ಹಲವಾರು. ಪ್ರತಿ ಹಬ್ಬದ ಆಚರಣೆಯು ಭಿನ್ನ. ಒಂದೊಂದು ಹಬ್ಬದಲ್ಲೂ ಒಂದೊಂದು ವಿಶೇಷತೆ ಇರುತ್ತೆ. ಒಪ್ಕೊಂತೀರಲ್ವಾ? ಎಸ್ ಪ್ರತಿಯೊಂದು ಹಬ್ಬದು ಅದೇ ಆದಂತಹ ಒಂದು ಪ್ರಾಧಾನ್ಯತೆನ ಒಳಗೊಂಡಿರುತ್ತೆ, ವಿಶೇಷತನ ಒಳಗೊಂಡಿರುತ್ತೆ ಅಲ್ವಾ? ಓಕೆ ನೋಡಿ ಪೋಯಂನ ಒಂದ್ಸರಿ. ಪೇಜ್ ನಂಬರ್ 56, ಪಾಠ 8 ಸಂಕ್ರಾಂತಿ ಒಂದು ಪದ್ಯ ನೋಡ್ಕೊಳ್ಳಿ ಒಂದ್ಸರಿ. ನಾನು ಹೇಳ್ತೀನಿ. ಹಬ್ಬ ಬಂತು ಹಬ್ಬ ಬಂತು ಹಬ್ಬ ಬಂತು ಹಬ್ಬ, ಅಂತೂ ನಿಂತು ತಂದೆ ತಂತು ಕಂತೆ ಕಂತೆ ಕಬ್ಬ. ಹಬ್ಬ ಬಂತು ಹಬ್ಬ ಬಂತು ಹಬ್ಬ ಬಂತು ಹಬ್ಬ, ಅಂತೂ ಇಂತು ತಂದೆ ತಂತು ಕಂತೆ ಕಂತೆ ಕಬ್ಬ. ಗರಿ ಮುರಿ ಜರತಾರಿ ಲಂಗ ಹಾಕಿಕೊಂಡು, ಗಿಲಿ ಗಿಲಿ ಕಾಲ್ಗೆಜ್ಜೆ ದನಿ ಮಾಡಿಕೊಂಡು. ಗರಿ ಮುರಿ ಜರತಾರಿ ಲಂಗ ಹಾಕಿಕೊಂಡು, ಗಿಲಿ ಗಿಲಿ ಕಾಲ್ಗೆಜ್ಜೆ ದನಿ ಮಾಡಿಕೊಂಡು. ಎಳ್ಳು ಕಪ್ಪು ಸಕ್ಕರೆ ಹಚ್ಚು ಬಾಳೆಹಣ್ಣು ಬೆಲ್ಲ, ಬೀರು ಕಂಠ ಹೊರತಿದ್ದಾಳೆ ತಂಗಿ ಕೇರಿ ಗೆಲ್ಲ. ಬೀರು ಕಂಠ ಹೊರತಿದ್ದಾಳೆ ತಂಗಿ ಕೇರಿ ಗೆಲ್ಲ. ಹೊರತಿದ್ದಾಳೆ ಪುಟ್ಟ ತಂಗಿ ತನ್ನ ಗೆಳತಿ ಜೋಡಿ, ಹೊರಟಿದ್ದಾಳೆ ಪುಟ್ಟ ತಂಗಿ ತನ್ನ ಗೆಳತಿ ಜೋಡಿ. ರಂಗೆ ನಳ್ಳಿ ರಂಗಿನಗೊಂಬಿ ಕಣ್ಣ ತುಂಬ ನೋಡಿ, ರಂಗೆ ನಳ್ಳಿ ರಂಗಿನಗೊಂಬಿ ಕಣ್ಣ ತುಂಬ ನೋಡಿ. ಕೊಂಬನೆರೆದು ಬಣ್ಣ ಬಳಿದು ಹೆತ್ತು ಹಸು ಕರುವನ್ನು, ಕೊಂಬನೆರೆದು ಬಣ್ಣ ಬಳಿದು ಎತ್ತು ಹಸು ಕರುವನ್ನು. ಕಿಚ್ಚನಾಯಿಸಿಕೊಡುವನು ಹಪ್ಪ ಹಕ್ಕಿ ಬೆಲ್ಲ ಹಣ್ಣು,
ಹಚ್ಚು, ಸುರಿವಾಗ ಅಮ್ಮ ಅಜ್ಜಿ ಮಕ್ಕಳಿಗಚ್ಚು ಮೆಚ್ಚು. ಈ ಪದ್ಯನ ಬರೆದಿರೋರು ಎಚ್ ಎಸ್ ವೆಂಕಟೇಶ ಮೂರ್ತಿ. ಎಷ್ಟು ಚೆನ್ನಾಗಿದೆಯಲ್ಲ ಪದ್ಯ ಕೇಳೋದಿಕ್ಕೆ. ಇದ್ರಲ್ಲಿ ಏನಿದೆ, ಹಬ್ಬನ ಯಾವ ತರ ಮಾಡ್ತಾರೆ, ಸಂಕ್ರಾಂತಿ ಹಬ್ಬನ ಏನೇನಿರುತ್ತೆ ಅಂತ ಈ ಪದ್ಯದಲ್ಲಿ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಸ್ಟ್ಯಾನ್ಸದಲ್ಲಿ ಫಸ್ಟ್ ಪ್ಯಾರಾದಲ್ಲಿ ಏನಿದೆ, ಹಬ್ಬ ಬಂತು ಹಬ್ಬ ಬಂತು ಹಬ್ಬ ಬಂತು ಹಬ್ಬ ಅಂತು ನಿಂತು ತಂದೆ ತಂತು ತಂತೆ ಕಂತೆ ಹಬ್ಬ. ಈಗ ಹಬ್ಬ ಬಂದ್ರೆ ನಾವ್ ಯಾವ ತರ ಹೇಳ್ತೀರಿ ಮಕ್ಳೇ? ಯಾವಾಗ್ಲೂ ಇದ್ದಂಗೆ ಹೇಳ್ತೀರಾ? ಏನಿರ್ತೀವಿ ಅವತ್ ನಾವು ಹ್ಯಾಪಿ. ಏನ್ ಖುಷಿಗೆ ಏನು ಏನ್ ಕೊಟ್ರು ಸರಿ ಸಮಾನವಾಗಿರಲ್ವಾ? ಎಸ್. ಏನ್ ಮೇಕಪ್ ಬಾಯ್ಸ್ ಅಂತ ಹುಡುಗರಂತೂ ಹೇಗಿರ್ತೀರಾ? ಊರೆಲ್ಲ ತಿರುಗ್ತಿರ್ತೀರಾ ರೆಡಿ ಆಗ್ಬಿಟ್ಟು. ಬೆಳಗ್ಗೆ ಸ್ನಾನ ಮಾಡ್ಬಿಟ್ಟಿರ್ತೀರಲ್ವಾ? ಬೆಳಗ್ಗೆ ಸ್ನಾನ ಮಾಡ್ಬಿಟ್ಟು ಅಮ್ಮ ಅಪ್ಪ ಹೊಸ ಬಟ್ಟೆ ಕೊಡ್ಸಿರ್ತಾರೆ, ಹೊಸ ಬಟ್ಟೆ ಹಾಕೊಂಡು ಊರಲ್ಲಿ ಏನ್ ಮಾಡಿದ್ದಾರೆ, ಎಲ್ಲಿ ತೋರಣ ಕಟ್ಟಿದ್ದಾರೆ ಅಂತ ನೋಡಕ್ ಹೋಗ್ತಿರಲ್ವಾ? ಇನ್ನು ಫ್ರೆಂಡ್ಸ್ ಅವ್ರು ಆತರ ಬಟ್ಟೆ ಹಾಕಿದ್ದಾರೆ, ಇವ್ರು ಈ ತರ ಬಟ್ಟೆ ಹಾಕಿದ್ದಾರೆ, ಮ್ಯಾಚಿಂಗ್ ಬೇರೆ ಮಾಡ್ಕೊಂತೀರಲ್ವಾ? ಎಸ್. ಇಲ್ಲಿ ಹಬ್ಬ ಬಂತು ಹಬ್ಬ ಬಂತು ಹಬ್ಬ ಬಂತು ಹಬ್ಬ ಅಂತ ಹೇಳ್ತಿದ್ದಾರೆ. ಇನ್ನು ಹಬ್ಬ ಬಂದಿದೆ, ಯಾವ ಹಬ್ಬ ಬಂದಿದೆ ಅಂತ ಹೇಳ್ತಿದ್ದಾರೆ? ಸಂಕ್ರಾಂತಿ ಹಬ್ಬ ಬಂದಿದೆ. ಅಂತೂ ಇಂತು ತಂದೆ ತಂತೆ ಕಂತೆ ಕಂತೆ ಕಬ್ಬ. ಎಸ್. ಸಂಕ್ರಾಂತಿ ಹಬ್ಬದಲ್ಲಿ ನಾವು ಏನು ತುಂಬಾ ಯೂಸ್ ಮಾಡ್ತಾರೆ? ಕಬ್ಬು ಕಾಣಿಸ್ತಿದ್ಯಲ್ವಾ? ಇದು ಪೀಸ್ ಆಗಿದೆ, ಬಟ್ ನೋಡಿದ್ದೀರಲ್ವಾ ಕಬ್ಬು ಯಾವ ತರ ಇರುತ್ತೆ ಅಂತ? ನಿಮ್ಗೆ ನೋಡ್ಸಕ್ಕೋಸ್ಕರ ತಗೊಂಡ್ ಬಂದೆ. ಏನು ಕಂತೆ 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 ಅಂದ್ರೆ ಏನಲ್ಲ, ಕಟ್ಟು ಕಟ್ಟಿರುತ್ತಲ್ವಾ? ಸುಮ್ನೆ ಇಟ್ಕೊಂಡ್ ಬಂದಿರ್ತಾರೆ, ಇಷ್ಟೇ ಒಂದೇ ಒಂದು ಕಪ್ ತಿಂತೀರಾ ನೀವು? ಕಂತೆ ಕಂತೆ ತಂದಿರ್ತಾರಲ್ವಾ ಮನೆಯವರೆಲ್ಲ ತಿನ್ನೋದಿಕ್ಕೆ. ಮತ್ತೆ ಅಲ್ಲಿ ಮನೆಯಲ್ಲಿ ನಾವು ಪೂಜೆ ಮಾಡಿದ್ರೆ ಈ ತರ ಇಟ್ಟು ಪೂಜೆ ಮಾಡ್ತೀರಲ್ವಾ? ಆ ಕಡೆ ಒಂದ್ ಜೊಳ್ವೆ ಈ ಕಡೆ ಒಂದ್ ಜೊಳ್ವೆ ಇಟ್ಟು ಅಲ್ವಾ? ಬುಗ್ಗೆ ಎಲ್ಲ ಇಟ್ಟು ಪೂಜೆ ಮಾಡ್ತೀರಲ್ವಾ? ಗೊತ್ತಾಯ್ತಾ? ಕಬ್ಬೆಲ್ಲ ತಿಂದಿದ್ದೀರಾ ಮಕ್ಳೇ? ಹೇಗಿರುತ್ತೆ ಕಬ್ಬು ತಿನ್ನೋದಿಕ್ಕೆ? ತುಂಬಾ ಸಿಹಿಯಾಗಿರುತ್ತೆ ಅಲ್ವಾ? ಜ್ಯೂಸ್ ಸಹ ಕುಡಿದಿದ್ದೀರಲ್ವಾ? ಬಿಸಿಲಿಂದ ಬರುವಾಗ ಅಲ್ಲೆಲ್ಲಾದ್ರೂ ಕಬ್ಬು ಜ್ಯೂಸ್ ಮಾಡ್ತಿದ್ರೆ ಹೋಗ್ತಿರಲ್ವಾ? ಅದಕ್ಕೆ ಐಸ್ ಕ್ಯೂಬ್ ಬೇರೆ ಹಾಕೊಂಡು ಕುಡಿತೀರಲ್ವಾ? ಎಷ್ಟೋ ಫ್ರೀ ಆಗುತ್ತಲ್ವಾ ಮೈಂಡ್ ಕಬ್ಬು ಜ್ಯೂಸ್ ಕುಡಿದಾಗ? ಅದು ಸಂತೆಗಳಲ್ಲಿ ತುಂಬಾ ಸಿಗುತ್ತೆ ಅಲ್ವಾ ಈ ತರ. ಹಾಗಾದ್ರೆ ನೀವು ಕಬ್ಬು ಎಲ್ಲ ಟೇಸ್ಟ್ ಮಾಡಿದಿರಲ್ವಾ? ಅದ್ರ ರುಚಿ ನಿಮ್ಗೆ ಗೊತ್ತು ಅಲ್ವಾ? ಇದರಿಂದ ಏನ್ ಮಾಡ್ತಾರೆ ಕಬ್ಬಿಂದ ಗೊತ್ತಾ ಯಾರಿಗಾದ್ರು? ಸಕ್ಕರೆನ ತಯಾರು ಮಾಡ್ತಾರೆ. ಬೆಲ್ಲನ ಸಹ ಕಬ್ಬಿನಿಂದಾನೇ ತಯಾರು ಮಾಡ್ತಾರೆ. ಗೊತ್ತಾಯ್ತಾ? ಕಬ್ಬಿನಿಂದ ಏನ್ ತಯಾರು ಮಾಡ್ತಾರೆ ಅಂತ ಗೊತ್ತಾಯ್ತಾ? ಬೆಲ್ಲ ಅಲ್ವಾ? ಸೊ ಹಬ್ಬ ಬಂತು ಹಬ್ಬ ಬಂತು ಹಬ್ಬ ಬಂತು ಹಬ್ಬ ಅಂತ ಇಂಟು ತಂದೆ ತಂತು ಕಂತೆ ಕಂತೆ ಹಬ್ಬ. ಏನು ಕಟ್ಟು ಕಟ್ಟು ಕಂತೆ ಅಂದ್ರೆ ಏನು ಅಲ್ಲ, ಕಟ್ಟು. ಓಕೆನಾ? ಗರಿ ಗುರಿ ಜರ ತಾಳಿ ಹಂತೆ ಗರಿ ಮುರಿ ಜರ ತಾಳಿ ಲಂಗ ಹಾಕಿಕೊಂಡು ಗಿಲಿ ಗಿಲಿ ಕಾಗೆಜ್ಜೆ ತನಿ ಮಾಡಿಕೊಂಡು. ಇನ್ನು ಮನೆಯಲ್ಲಿ ಪುಟ್ ಪುಟಾಣಿ ಮಕ್ಳು ಹೆಣ್ಮಕ್ಳು ಇರ್ತಾರೆ ನೋಡಿದ್ದೀರಾ? ಚಿಕ್ಕ ಚಿಕ್ಕ ಮಕ್ಳು ನಿಮಗೆ ಅಲ್ವಾ? ಅವತ್ತಿನ ಹಬ್ಬದ ದಿನ ನೀವು ಎಷ್ಟು ಖುಷಿಯಾಗಿರ್ತೀರಲ್ವಾ? ಯಾಕೆ ಹೇಳಿ? ಅಮ್ಮ ರೇಷ್ಮೆದು ಲಂಗ ಬ್ಲೌಸ್ ಕೊಡಿಸ್ಬಿಟ್ಟಿರ್ತಾರೆ ನಿಮ್ಗೆ. ಜರ್ತಾರಿ ಅಂದ್ರೆ ರೇಷ್ಮೆದು ಐರನ್ ಹಾಕಿರ್ತಾರೆ ನೋಡಿರ್ತೀರಾ? ಫೋಲ್ಡಿಂಗ್ಸ್ ಬಿಚ್ಕೊಂಡು ಅದು ಐರನ್ ಹಾಕಿದ್ರೆ ಇಲ್ಲ. ಹೆಣ್ಮಕ್ಳೇನು ಜರ್ತಾರಿ ಲಂಗ ಅಂದ್ರೆ ಲಂಗ ಬ್ಲೌಸ್ ಬರುತ್ತಲ್ವಾ? ಹಾಕೊಂದಿರಲ್ವಾ ನೀವು ಹಬ್ಬದ ದಿನ? ಎಸ್. ಆ ಜರ್ತಾರಿ ಲಂಗನ ಹಾಕೊಂಡು ಕಾಲ್ಗೆಜ್ಜೆ ಚೈನ್ ಯಾವತ್ತೂ ಹಾಕಿರಲ್ಲ ನಾವು. ಫ್ಯಾಷನ್ ಹಬ್ಬ ಬಂದಿದ್ದ ದಿನ ಮಾತ್ರ ಅದಕ್ಕೆ ಮ್ಯಾಚಿಂಗ್ ಕಾಲ್ಗೆಜ್ಜೆ ಇರ್ಲಿ ಅಂತ ಅಮ್ಮ ಹಾಕ್ಸಿರ್ತಾರೆ. ಖುಷಿಯಾಗಿ ಕಾಲ್ಗೆಜ್ಜೆ ಹಾಕೊಂಡು, ಕಾಲ್ಗೆಜ್ಜೆ ಹಾಕಿದ ತಕ್ಷಣ ನೀವು ಕಾಲು ನಿಲ್ಲುತ್ತಾ? ಇಲ್ಲ. ಹೊಸ ಬಟ್ಟೆ ಬೇರೆ ಕಾಲ್ಗೆಜ್ಜೆ ಬೇರೆ, ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ನೋಡಿಸ್ಬೇಕಲ್ಲ ಗೆಜ್ಜೆ ಹಾಕಿದೀನಿ ಅಂತ ಅಲ್ವಾ? ಏನ್ ಹೇಳ್ತಿದ್ದಾರೆ ಮನೆಯಲ್ಲಿರುವಂತ ಹೆಣ್ಮಕ್ಳು, ಚಿಕ್ಕ ಚಿಕ್ಕ ಪುಟಾಣಿ ಮಕ್ಳು ನಿಮ್ಮಂತವ್ರು ಗರಿಮುರಿ ಜರತಾರಿ ಲಂಗ ಹಾಕೊಂಡು, ಏನು ಗಿಲಿ ಗಿಲಿ ಗೆಜ್ಜೆ ಹಾಕೊಂಡು, ದನಿ ದನಿ ಅಂದ್ರೆ ಸದ್ದು ಸೌಂಡ್. ಓಕೆನಾ? ಗೆಜ್ಜೆ ಸೌಂಡ್ ಕೇಳ್ತೀರಲ್ವಾ? ಗಲ್ 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 ಅಂತ.
ದನಿ ಮಾಡ್ಕೊಂಡು ಓಡಾಡ್ತಿದ್ದಾರೆ. ಎಳ್ಳು ಕಬ್ಬು ಸಕ್ಕರೆ ಹಚ್ಚು ಬಾಳೆಹಣ್ಣು ಬೆಲ್ಲ ಬೀರಕ್ಕಂತ ಹೊರಟಿದ್ದಾಳೆ ತಂಗಿ ಕೇರಿಗೆಲ್ಲ. ಏನೇನ್ ಕೊಡ್ತೀರಾ ನೀವು ಆ ದಿನ? ಕಬ್ಬು ಅಲ್ವಾ? ಪೂಜೆಗೆ ಹೋಗುವಾಗ ಏನೇನ್ ಎತ್ಕೊಂಡು ಹೋಗ್ತೀರಾ? ಕಬ್ಬು ಎತ್ಕೊಂಡು ಹೋಗ್ತೀರಾ, ಎಳ್ಳು ಬೆಲ್ಲ ಸಕ್ಕರೆ ಹಚ್ಚು ನೋಡಿದ್ದೀರಾ? ಎಳ್ಳು ಬೆಲ್ಲ ಕಬ್ಬು ಇದನ್ನೆಲ್ಲ ಪೂಜೆ ಮಾಡಕ್ಕೆ ಎತ್ಕೊಂಡು ಹೋಗ್ತೀರಲ್ವಾ? ಅದು ಬೀರಕ್ಕಂತ ಇನ್ನೊಂದು ಚಿಕ್ಕ ಹುಡುಗಿದ್ದಾಳೆ, ಅಣ್ಣ ತಂಗಿದ್ದು ಇಲ್ಲಿ ಹಾಕ್ತಿರೋದು. ಅಣ್ಣ ಏನೇಳ್ತಿದ್ದಾಳೆ, ತಂಗಿ ಇದನ್ನೆಲ್ಲ ತೋರ್ಸಕ್ಕೋಸ್ಕರ ಅಂದ್ರೆ ಊರಿಗೆ ಬೀರಕ್ಕೋಸ್ಕರ ಕೇರಿ ಅಂದ್ರೆ ಏನು, ಊರಿನ ಆಚೆ ಅಥವಾ ಊರು, ಓಕೆನಾ? ಕೋಣಿ ಅವ್ರಿರುವಂತಹ ಏದ್ಯ ಅಂತಾರಲ್ವಾ ಅದು, ಓಕೆನಾ? ಕೇರಿ ಅಂದ್ರೆ ಕೋಣಿ ಅಥವಾ ತಾವಿರುವಂತಹ ವಾಸವಾಗಿರುವಂತಹ ಜಾಗದಲ್ಲಿ, ಓಕೆನಾ? ಏನು ಬೀರೋಕಂತ ನೋಡು, ನಾನಿಂತದ್ ಹಾಕೊಂಡಿದೀನಿ, ನಾನಿಂತ ಜರ್ಕಾರಿ ಲಂಗ ಹಾಕೊಂಡಿದೀನಿ, ಕಾಲ್ ಗೆಜ್ಜೆ ಹಾಕೊಂಡಿದೀನಿ ಅಂದ್ಬಿಟ್ಟು ಒಂದ್ ತಟ್ಟೆ ಎತ್ಕೊಂಡು ಅದ್ರಲ್ಲಿ ಕಬ್ಬು ಇಟ್ಕೊಂಡು ಎಳ್ಳು ಇಟ್ಕೊಂಡು ಬೆಲ್ಲಗಚ್ಚು ಸಕ್ಕರೆ ಎಲ್ಲ ಎತ್ಕೊಂಡು ಹೋಗಿ ಅಲ್ವಾ? ನಿಮ್ ಮನೆಗೆ ಕೊಡಲ್ವಾ ಮಕ್ಳೇ? ಪೂಜೆ ಮಾಡಿದ್ಮೇಲೆ ಎಳ್ಳು ಬೆಲ್ಲ ಕೊಡ್ತೀರಾ ತಾನೆ? ಹೌದು. ಇಲ್ಲೂ ಸಹ ಅಣ್ಣ ಹೇಳ್ತಿದ್ದಾನೆ, ನನ್ನ ತಂಗಿ ಊರಿಗೆಲ್ಲ ಬೀಣಕ್ ಹೋಗಿದ್ದಾಳೆ ಅಂತ ಹೇಳ್ತಿದ್ದಾನೆ. ಹೊರಟಿದ್ದಾಳೆ ಪುಟ್ಟ ತಂಗಿ ತನ್ನ ಗೆಳತಿ ಜೋಡಿ, ರಂಗಿನಲ್ಲಿ ರಂಗಿನ ಗೊಂಬೆ ಕಣ್ಣ ತುಂಬಾ ನೋಡಿ. ಏನು ಯಾರ ಜೊತೆ ಹೋಗಿದ್ದಾಳೆ ಪುಟಾಣಿ ತಂಗಿ ಅಂತ ಹೇಳ್ತಿದ್ದಾರೆ? ತನ್ನ ಗೆಳತಿ, ಫ್ರೆಂಡ್, ಸ್ನೇಹಿತೆ ಜೊತೆ ಅವ್ರ ತಂಗಿ ಹೋಗಿದ್ದಾಳೆ ರಂಗಿನಲ್ಲಿ. ಯಾವ ಊರಲ್ಲಿ? ರಂಗಿನಹಳ್ಳಿ. ರಂಗಿನಹಳ್ಳಿ ರಂಗಿ ಗೊಂಬೆನ ನೋಡಿದೀರಾ? ಡಾಲ್ಸ್ ನ ನೋಡಿದೀರಾ? ಬಣ್ಣವಾಗಿರುತ್ತಲ್ವಾ ಡಾಲ್ಸ್ ಎಲ್ಲ, ಗೊಂಬೆ ತರ ರೆಡಿ ಆಗಿದ್ದಾಳೆ ಅಂತ ಅಣ್ಣ ವರ್ಣನೆ ಮಾಡಿದ್ದಾಳೆ ತಂಗಿನ ಅಲ್ವಾ? ಏನು ರಂಗಿನಹಳ್ಳಿ ರಂಗಿನ ಗೊಂಬೆ ಕಣ್ಣ ತುಂಬಾ ನೋಡಿ. ನನ್ನ ತಂಗಿ ತನ್ನ ಗೆಳತಿ ಜೊತೆ ಊರ್ ತಿರ್ಗಕ್ಕೆ ಹೋಗಿದ್ದಾಳೆ ತನ್ನ ನೋಡ್ಸೋದಿಕ್ಕೆ. ಏನು ಏನೇನ್ ಎತ್ಕೊಂಡು ಹೋಗಿದ್ದಾಳೆ? ಎಳ್ಳು ಬೆಲ್ಲ ಸಕ್ಕರೆ ಕೊಬ್ಬು ಎಲ್ಲ ಎತ್ಕೊಂಡು ಊರಿನ ಕೇರಿಗೆ ಹೋಗಿದ್ದಾಳೆ. ಅವಳ ಜೊತೆ ಸ್ನೇಹಿತೆನ್ ಸಹ ಕರ್ಕೊಂಡು ಹೋಗಿದ್ದಾಳೆ. ಅವಳು ನೋಡಕ್ಕೆ ಹೇಗಿದ್ದಾಳೆ ಅಂದ್ರೆ ಗೊಂಬೆ ತರ ಇದ್ದಾಳೆ ಅಂತ ಅಣ್ಣ ಹೇಳ್ತಿದ್ದಾರೆ, ಅಂದ್ರೆ ಕಣ್ ತುಂಬಾ ನೋಡಿ ಅಂತ ಹೇಳ್ತಿದ್ದಾರೆ. ಮುಂದೆ ಹಬ್ಬದಲ್ಲಿ ಇನ್ನೇನೇನ್ ವಿಶೇಷತೆಗಳಿದೆ ಅಂತ ಇಲ್ಲಿ ವರ್ಣನೆ ಮಾಡ್ತಿದ್ದಾರೆ ನೋಡಿ. ಕಂಬನ್ನು ಹೆರೆದು ಬಣ್ಣವ ಬಳಿದು ಎತ್ತು ಹಸು ಕರುವನ್ನು ಕಿಚ್ಚನ್ನು ಹಾಯಿಸಿ ಕೊಡುವನು ಹಬ್ಬ ಅಕ್ಕಿ ಬೆಲ್ಲ ಹಣ್ಣು. ಎಸ್, ಸಂಕ್ರಾಂತಿ ಹಬ್ಬದಲ್ಲಿ ಅತಿ ಮುಖ್ಯವಾದ ಒಂದು ಸಂಭ್ರಮನ ಮಾಡ್ತಾರೆ. ಊರಿನ ಆಚೆ ಹಸುಗಳನ್ನ ಕರ್ಕೊಂಡು ಹೋಗ್ತಾರೆ. ಹಸುನ ಯಾವ ತರ ರೆಡಿ ಮಾಡಿರ್ತಾರೆ ನೋಡಿರ್ತೀರಾ? ಹೆಸರನ್ನ ಹಸುನ ಅದ್ರ ಕೊಂಬಗೆಲ್ಲ ಬಣ್ಣ ಹೊಡೆದಿರ್ತಾರೆ, ಬಲೂನ್ಸ್ ನ ಕಟ್ಟಿರ್ತಾರೆ ಅಲ್ವಾ? ಕೆಲವರು ಟೇಪ್ಸ್ ನ ಕಟ್ಟಿರ್ತಾರೆ, ನಾವು ಟೇಪ್ ಹಾಕ್ತಿರಲ್ವಾ ಆ ಟೇಪ್ಸ್ ನ ಹಾಕಿರ್ತಾರೆ. ಕೆಲವೊಬ್ರು ಬಣ್ಣ ಬಣ್ಣದ ಬಟ್ಟೆಗಳನ್ನ ಹಾಕಿರ್ತಾರೆ, ಅದಕ್ಕೆ ಕಾಲ್ ಗೆಜ್ಜೆ ಹಾಕಿರ್ತಾರೆ. ನೋಡಿದೀರಾ? ಅದನ್ನ ಒಂದು ಸ್ವಲ್ಪ ಹಳ್ಳ ತೆಗೆದ್ಬಿಟ್ಟು ಬೆಂಕಿ ಹಾಕಿರ್ತಾರೆ ಅಲ್ಲಿ, ಓಕೆನಾ? ಊರಿನಲ್ಲಿ ಎಷ್ಟು ಜನ ಇದ್ದಾರೋ ಅವ್ರ ಹಸುಗಳನ್ನ ಸಾಕ್ತಾರಲ್ವಾ ಅವರೆಲ್ಲ ಕರ್ಕೊಂಡ್ ಬರ್ತಾರೆ. ಮುಖ್ಯವಾಗಿ ಸಂಕ್ರಾಂತಿ ಹಬ್ಬ ಏನು ಗೊತ್ತಾ? ರೈತರು ವರ್ಷವಿಡೀ ದುಡ್ಡಿರ್ತಾರಲ್ವಾ, ಎಸನ್ನು ಅವ್ರಿಗೆ ವಿಶ್ರಾಂತಿ, ಅವ್ರು ಬೆಳೆದಿರುವಂತಹ ನವಧಾನ್ಯಗಳನ್ನ ಇಟ್ಟು ರಾಶಿ ಹಾಕಿ ಪೂಜೆ ಮಾಡುವಂತಹ ದಿನ. ಹಸುಗಳೆಲ್ಲ ಪಾಪ ವರ್ಷ ಪೂರ್ತಿ ದುಡ್ದಿರ್ತೈತಲ್ವಾ, ಒಂದಿನ ಆದ್ರೂ ಖುಷಿಯಾಗಿರುತ್ತಾ? ಯಾವಾಗ್ಲೂ ನೇಗಿಲನ್ನ ಹಾಕೊಂಡು ಉಳೋದೇ ಆಗಿರುತ್ತೆ ಅಲ್ವಾ ಅದ್ರ ಕೆಲ್ಸ. ಇವತ್ತು ಒಂದಿನ ಆದ್ರೂ ಅದು ಖುಷಿಯಾಗಿರ್ಬೇಕು ಅಲ್ವಾ? ಅದಕ್ಕೆ ಅದನ್ನ ಯಾವ ತರ ರೆಡಿ ಮಾಡಿರ್ತಾರೆ? ಅದ್ರ ಕೊಂಬೆಲ್ಲ ಬಣ್ಣ ಹೊಡೆದು ಬಲೂನ್ಸ್ ನ ಕಟ್ಟಿ ಕೆಲವರೆಲ್ಲ ತಿಂಡಿ ಹಾಕಿರ್ತಾರೆ, ಬೋಟಿ ಚಕ್ಲಿ ಈ ತರ ಎಲ್ಲ ಹಾಕಿರ್ತಾರೆ ಅಲ್ವಾ? ಅದು ಬರ್ತಿದ್ರೆ ಒಂದು ಹುಡುಗಿನೇ ನಡ್ಕೊಂಡ್ ಬರೋ ತರ ಇರುತ್ತೆ, ಅಷ್ಟು ರೆಡಿ ಮಾಡಿರ್ತಾರೆ. ಅದನ್ನ ನೋಡಿದೀರಾ ಮಕ್ಳಿಗೆ? ಊರಲ್ಲೆಲ್ಲ ಮಾಡಲ್ವಾ? ಊರುಗಳಲ್ಲಿ ಮಾಡ್ತಾರೆ. ಆ ದಿನ ಮಾತ್ರ ರೈತರಿಗೆ ಮತ್ತೆ ಹಸುಗೆ ವಿಶ್ರಾಂತಿ ಸಿಗುವಂತಹ ದಿನ ಆಗಿರುತ್ತೆ. ಏನು ಇಲ್ಲೂ ಸಹ ಅಷ್ಟೇ, ಕೊಂಬಿಗೆ ಬಣ್ಣನ ಬಡ್ದು ಎತ್ತು ಕರನ್ನ ಕರ್ಕೊಂಡ್ ಬರ್ತಾರೆ. ಕಿಚ್ಚನು ಅಂದ್ರೆ ಏನು ಅಲ್ಲ, ಬೆಂಕಿನ ಹಾಯಿಸಿ
ಉರಿಸಿ. ಓಕೆನಾ? ಅಕ್ಕ ಕಿಚ್ಚು ಹಾಕೊಡ್ತಾರೆ, ಅದಕ್ಕೆ ಅಕ್ಕಿ ಬೆಲ್ಲ ಹಣ್ಣು. ಎಸ್, ಅದಕ್ಕೂ ಸಹ ಆಹಾರ ಕೊಡ್ಬೇಕು ತಾನೆ. ಬಾಳೆಹಣ್ಣು ತಿನ್ನುತ್ತಲ್ವಾ ಸು? ಈ ತರ ಎಲ್ಲ ಮಾಡ್ತಾರೆ. ಮಕ್ಕಳನ್ನೆಲ್ಲ ಹಸೆಯಲ್ಲಿ ಕೂರಿಸಿ ಎಳ್ಳು ಎಲಚಿ ಹಚ್ಚು, ಸುರಿವಾಗ ಅಮ್ಮ ಅಜ್ಜಿ ಮಕ್ಕಳಿಗಚ್ಚು ಮೆಚ್ಚು. ಏನು, ಮಕ್ಕಳನ್ನೆಲ್ಲ ಇದ್ ನೋಡಿದೀರಾ, ಪೀಠಿಕೆ ತರ ಹಾಕಿರ್ತಾರೆ ಮರದ್ದು, ನೋಡಿದೀರಾ? ಅದ್ರ ಮೇಲೆ ಕುಂಸಿ ಮಕ್ಕಳಿಗೆ ಊಟ ಬಡಿಸ್ತಾರೆ. ಆಗಿನ ಕಾಲದಲ್ಲೆಲ್ಲ ಪೀಠ ಹಾಕ್ಬಿಟ್ಟೆ ಅವ್ರಿಗೆ ಊಟ ಬಡಿಸ್ತಿದ್ರು. ನೋಡಿದೀರಾ ಮಕ್ಕಳೇ? ಶುಭ ಕಾರ್ಯಗಳಿಗೆ ಹಾಕುವಂತಹ ಹಾಸನ. ಆಯ್ತಾ? ಏನು ಹಸೆ ಅಂದ್ರೆ ಶುಭ ಕಾರ್ಯಗಳಿಗೆ ಹಾಕುವ ಹಾಸನ. ಎಕ್ಸಾಂಪಲ್ ಕೊಳ್ಳ, ನಿಮ್ಗೆ ಉದಾಹರಣೆ ಕೊಳ್ಳ. ಮದ್ವೆ ಮಾಡುವಾಗ ಪಿಟ್ಕೆ ಹಾಕಿರ್ತಾರೆ, ನೋಡಿರ್ತೀರಾ? ಎಸ್, ಹಸೆ ಅಂತ ಕರೀತಾರೆ ಅದನ್ನ, ಗೊತ್ತಾಯ್ತಾ? ಆತರನೇ ಸಹ ಒಂದು ಶುಭ ಕಾರ್ಯ ನಡೆಯುವಾಗ ಹಸೆ ಹಾಕಿ ಅದ್ರ ಮೇಲೆ ಮಕ್ಕಳನ್ನ ಕೂರಿಸಿ ಅವ್ರಿಗೆ ಬೇಕಾಗಿರುವಂತದ್ದು ತರ ತರ ಅಡುಗೆಗಳು ಮಾಡಿರ್ತಾರಲ್ವಾ? ಏನೇನ್ ಮಾಡಿರ್ತಾರೆ ಮಕ್ಳು ಯಾವತ್ತಿನ ದಿನ? ನಮ್ಮನೇಲಂತೂ ಅವರೆಕಾಯಿ ಬೇಯಿಸಿರ್ತಾರೆ, ಕಡಲೆಕಾಯಿ ಬೇಯಿಸಿರ್ತಾರೆ, ಗೆಣಸು ಬೇಯಿಸಿರ್ತಾರೆ. ನಿಮ್ಮ ಮನೇಲೆಲ್ಲ ಬೇಯಿಸಲ್ವಾ ಅವತ್ತು? ಅದ್ರ ಜೊತೆಗೆ ಕಬ್ಬಿಟ್ಟಿರ್ತಾರೆ. ಇದು ಅವರೆಕಾಯಿ ಸೀಸನ್ ಆಗಿರುತ್ತೆ, ಸೊ ಇದಕ್ಕೆ ಬೆಳೆ ಮಾಡಿರ್ತಾರೆ. ಅದಕ್ಕೆ ಮುದ್ದೆ, ಅನ್ನ ಜೊತೆಗೆ ಸ್ವಲ್ಪ ತುಪ್ಪ ಸಹ ಹಾಕೊಡ್ತಾರೆ ಅಲ್ವಾ? ಬೈರಲ್ಲ ಇಲ್ಬರ್ತಿದೆ ಮಕ್ಕಳಿಗೆ ಅಲ್ವಾ? ನೆನ್ಸ್ಕೊಂಡ್ರೆ ಒಂಥರ ಅನ್ಸ್ತಿದೆ ಅಲ್ವಾ? ಹಸುವಾಗ್ತಿದೆ ಅಲ್ವಾ ಈಗ? ಹೌದು. ಏನು ಎಲ್ಲ ಈ ಏನಿದೆ ಅಲ್ವಾ, ಬೇಳೆ ಧಾನ್ಯಗಳು ಅಥವಾ ತರಕಾರಿಗಳು ಏನಿದೆ ಅಲ್ವಾ, ಅದನ್ನ ಬೇಯಿಸ್ತಾರೆ. ಏನು, ಕಡಲೆಕಾಯಿ, ಗೆಣಸು ಮತ್ತೆ ಅವರೆಕಾಯಿನ ಬೇಯಿಸಿ ದೇವ್ರಿಗೆ ನೈವೇದ್ಯ ಇಟ್ಟು ಮನೆಯವರೆಲ್ಲ ಅದನ್ನ ಕುತ್ಕೊಂಡು ತಿಂತಾರೆ ಅಲ್ವಾ? ಆ ರೈತಗೆ ಎಷ್ಟು ಖುಷಿ ಆಗುತ್ತೆ. ವರ್ಷ ಪೂರ್ತಿ ದುಡ್ಡಿರ್ತಾರೆ ಅವರು ಅಲ್ವಾ ಮಕ್ಳೇ? ವರ್ಷ ಪೂರ್ತಿ ದುಡ್ದಾಗ ಒಂದಿನ ಅವ್ರಿಗೆ ಅಂತ ಹಬ್ಬ ಮಾಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಎಸ್, ನಮಗೂನು ಅಷ್ಟೇ ಅಲ್ವಾ? ಆ ದಿನ ಎಷ್ಟು ಖುಷಿ ಆಗುತ್ತೀರಿ. ಆಗ ಮನೆಯಲ್ಲಿರುವಂತ ಹಿರಿಯರು, ಅಮ್ಮ, ಅಜ್ಜಿ ಮಕ್ಕಳಿಗೆ ಇದೆಲ್ಲ ಬಡಿಸಿದಾಗ ಅವ್ರಿಗೆ ಏನಾಗುತ್ತೆ, ಫುಲ್ಲು ಖುಷಿಯಾಗಿ ಅಜ್ಜಿನೂ ಅಮ್ಮನ ಫುಲ್ಲು ಹಚ್ಕೊಂಡ್ ಬಿಟ್ಟಿರ್ತಾರಲ್ವಾ? ಈ ತರ ಎಲ್ಲ ಕೊಟ್ರು, ನಮ್ಮ ಅಜ್ಜಿ ನನ್ಗೆ ಇಂತ ಕೊಟ್ರು, ಅವರೆಕಾಯಿ ಕೊಟ್ರು, ಬೇಳೆ ತರ ಕೊಟ್ರು, ಅದ್ರ ಮೇಲೆ ತುಪ್ಪ ಸಹ ಹಾಕಿದ್ರು ಅಂತ ಖುಷಿ ಪಟ್ಟು ಅಮ್ಮ ಮತ್ತೆ ಅಜ್ಜಿ ಮಕ್ಕಳಿಗೆಲ್ಲ ಅಚ್ಚುಮೆಚ್ಚು ಅಂತ ಇಲ್ಲಿ ಹೇಳ್ತಿದ್ದಾರೆ. ಯಾರು ಹೇಳ್ತಿರೋದು? ಎಚ್.ಎಸ್. ವೆಂಕಟೇಶ ಮೂರ್ತಿ. ಇವರು ಕವಿ. ಈ ಪೊಯಂನ ಬರೆದಿರುವಂತಹ ಕವಿ ಆಗಿರ್ತಾರೆ. ಅರ್ಥ ಆಯ್ತಾ ಮಕ್ಕಳೇ? ಹೇಗಿತ್ತು ಪದ್ಯ? ಸಂಕ್ರಾಂತಿ ಪದ್ಯ ಇಷ್ಟ ಆಯ್ತಾ? ಚೆನ್ನಾಗಿದ್ದಲ್ವಾ? ಏನೇನ್ ಮಾಡ್ತಾರೆ ಅಂತ ಗೊತ್ತಾಯ್ತಾ? ಎಸ್, ಏನ್ ಮಾಡ್ಬೇಕು ಗೊತ್ತಾ ಹೋಮ್ವರ್ಕ್ಗೆ ನೀವು? ಬರ್ಕೊಳ್ಳಿ. ನಾವು ಆಚರಿಸುವ ನಾಡ ಹಬ್ಬ ಮತ್ತು ರಾಷ್ಟ್ರೀಯ ಹಬ್ಬಗಳನ್ನು ಪಟ್ಟಿ ಮಾಡಿರಿ. ಇಷ್ಟು ಅರ್ಥ ಆಯ್ತಲ್ಲ ಮಕ್ಕಳೇ? ಸಂಕ್ರಾಂತಿ ಅಂದ್ರೆ ಏನು, ಸಂಕ್ರಾಂತಿನಲ್ಲಿ ನಾವು ಏನೇನು ಉಪಯೋಗಿಸ್ತೀರಿ, ಯಾವ ತರ ಅಡ್ಗೆ ಮಾಡ್ತೀರಿ, ಜೊತೆಗೆ ರೈತನಿಗೆ ಎಷ್ಟು ಬೆಲೆ ಕೊಡ್ತೀರಿ, ರೈತನ ಜೊತೆ ಎತ್ತು ಹಸುನ ನಾವ್ ಯಾವ ತರ ಅಲಂಕಾರ ಮಾಡ್ತೀರಿ, ಆ ದಿನ ಹೇಗಿರುತ್ತೆ ಅಂತೆಲ್ಲ ಅರ್ಥ ಮಾಡ್ಕೊಂಡ್ರ? ಒಂದು ಅಣ್ಣ ಈ ಪದ್ಯದಲ್ಲಿ ಒಂದು ಅಣ್ಣ ತಂಗಿನೂ ಬರ್ತಾರೆ, ಅಣ್ಣ ತಂಗಿನ ಯಾವ ತರ ವರ್ಣನೆ ಮಾಡ್ತಾರೆ ಅಂತ ತಿಳ್ಕೊಂಡ್ರ? ಯಾವ್ದು ಡೌಟ್ಸ್ ಇಲ್ವಾ? ಪ್ರಶ್ನೆ ಕೇಳ ಒಂದೆರಡು. ತಂಗಿ ಯಾವ ರಂಗ ಹಾಕಿಕೊಂಡಿದ್ದಳು? ಗರಿಮುರಿ ಜರತಾರಿ ಲಂಗ. ಗೆಳತಿಯ ಜೊತೆ ತಂಗಿ ಕೇರಿಗೆ ಹೊರಟಿದ್ದು ಏಕೆ? ಎಳ್ಳು
ಗೆಳತಿ ಜೊತೆ ಹೋಗಿರ್ತಾರೆ ಅಲ್ವಾ. ಈ ಪದ್ಯವು ಯಾವ ಹಬ್ಬಕ್ಕೆ ಸಂಬಂಧಿಸಿದ್ದಾಗಿದೆ? ಎಸ್, ವೆರಿ ಗುಡ್. ಹಾಗಾದ್ರೆ ಇದರಲ್ಲಿ ಯಾವುದೇ ತರ ಡೌಟ್ಸ್ ಇಲ್ಲ. ಎಸ್, ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಎಸ್, ಫಸ್ಟ್ ಪ್ಯಾರಾ ಮತ್ತೆ ಸೆಕೆಂಡ್ ಪ್ಯಾರಾನ ಕಂಠಪಾಠ ಮಾಡಿ. ಓಕೆನಾ? ಓದ್ಕೊಳ್ಳಿ, ಚೆನ್ನಾಗಿ ಓದ್ಕೊಂಡ್ ಬನ್ನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ